ಬಂಗಾಳದಲ್ಲಿ ಬಿಜೆಪಿ 200ಕ್ಕೂ ಅಧಿಕ ಸ್ಥಾನಗಳ ಪಡೆದು ಪ್ರಚಂಡ ಗೆಲುವು. ಪಶ್ಚಿಮ ಬಂಗಾಳದಲ್ಲಿ ಸಾಮಾನ್ಯ ಜನರಿಗೂ ರಾಜಕೀಯ ಸ್ಥಾನ. ಭಾರಿ ಗಮನ ಸೆಳೆದ ಇಬ್ಬರು ಸಾಮಾನ್ಯ ಮಹಿಳೆಯರ ಗೆಲುವು. ಮನೆ ಕೆಲಸ ಮಾಡುವ ಕಲಿತ ಮಾಜಿ ಬಂಗಾಳದ ಶಾಸಕಿ, ಅತ್ಯಾಚಾರ ಸಂತ್ರಸ್ತೆಯ ತಾಯಿ ರತ್ನಾ ದೇಬನಾಥ್ ಕೂಡ ಎಂಎಲ್ಎ. ಹಿಂಸಾಚಾರ ಪ್ರಕರಣದ ವೇಳೆ ಮಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟನೆ ನಡೆಸಿದ್ದ ರೇಖಾ ಪಾತ್ರ ಕೂಡ ಗೆಲುವಿನ ನಗಾರಿ ಬಾರಿಸಿದ್ದಾರೆ. ಮದುವೆಯಾಗಲು ನಿರಾಕರಿಸಿದ್ದಕ್ಕೆ ಮಹಿಳೆಯನ್ನ ಭೀಕರವಾಗಿ ಕೊಲೆಗೈದ ಆರೋಪಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಖಾಸಗಿ ಕಾಲೇಜೊಂದರ ಅತಿಥಿ ಉಪನ್ಯಾಸಕಿಯಾಗಿದ್ದ ಸರೋಜಾ ಮತ್ತು ರಾಮಾಂಜಿ ನಡುವೆ ವರ್ಷದಿಂದ ಅನೈತಿಕ ಸಂಬಂಧ. ಡಿವೋರ್ಸ್ ಪಡೆದಿದ್ದ ಆಕೆ ರಾಮಾಂಜಿಯ ಮದುವೆ ಆಗಲು ನಿರಾಕರಿಸಿದ್ಲು. ಲಾಂಗ್ ಡ್ರೈವ್ ಕರೆದೊಯ್ದು ಆರೋಪಿ ಆಕೆಯ ಕೊಂದು ಕಾರ್ಗೆ ಬೆಂಕಿ ಹಚ್ಚಿದ್ದು, ತಾನು ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ. ನಂದಿನಿ ಲೇಔಟ್ ಮತ್ತು ಯಶವಂತಪುರ ಪೊಲೀಸರು ನಡೆಸಿದ ಕಾರ್ಯಾಚರಣೆ. 14.75 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶ. 13.7 ಕೆಜಿ ಹೈಡ್ರೋ ಗಾಂಜಾ ಮತ್ತು MDMA ಸೀಸ್. ಕೇರಳ ಮೂಲದ ಫೆಡ್ಲರ್ಗಳು ಹಾಗೂ ರೌಡಿ ಶೀಟರ್ ಸೇರಿ 6 ಮಂದಿಯನ್ನು ಬಂಧಿಸಲಾಗಿದೆ. ವಿದೇಶಿ ಹಾಗೂ ನೈಜೀರಿಯಾ ಪ್ರಜೆಗಳೊಂದಿಗಿನ ಡ್ರಗ್ಸ್ ನಂಟಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಧಾರವಾಡದ ಹಳಿಯಾಳ ಬೈಪಾಸ್ನಲ್ಲಿ ಪತ್ತೆಯಾಗಿದ್ದ ಟಿಬೇಟಿಯನ್ ಬೌದ್ಧ ಸನ್ಯಾಸಿ ಮೃತದೇಹ. ಕೇವಲ ಹಣದ ದುರಾಸೆಗೆ ಸನ್ಯಾಸಿಯ ಅಪಹರಿಸಿ ಕ್ರೂರವಾಗಿ ಹತ್ಯೆ. ಪ್ರಕರಣದಲ್ಲಿ ಒಟ್ಟು 5 ಭಾಗಿಯಾಗಿದ್ದು, ಸನ್ಯಾಸಿ ಬಳಿ ಭಾರೀ ಪ್ರಮಾಣದ ಹಣವಿರುವ ಶಂಕೆಯಲ್ಲಿ ಕಿಡ್ನಾಪ್. ಹಣ ಸಿಗದಿದ್ದಾಗ ಸಿಟ್ಟಿಗೆದ್ದು ಮನಬಂದಂತೆ ಹಲ್ಲೆ ನಡೆಸಿ ನಿರ್ಜನ ಪ್ರದೇಶದಲ್ಲಿ ಶವ ಎಸೆಯಲಾಗಿತ್ತು.